ಆಟೋಕ್ಕೆ ಇಲ್ಲಿದ್ದ 100 ರೂಪಾಯಿ ಬಾಡಿಗೆ ಒಂದ್ ಪೆಂಡಿಗೆ ನಮಗೆ 100 ರೂಪಾಯಿ ಖರ್ಚು ಮತ್ತೆ ಪೆಟ್ರೋಲ್ 50 ರೂಪಾಯಿ ನಾವು ಅಲ್ಲಿ ತಿಂಡಿ ಚಾ ತಿಂದ್ರೆ 50 ರೂಪಾಯಿ ಖರ್ಚು ಅದೆಲ್ಲ ಓಟು ಲೆಕ್ಕ ಹಾಕಿದ್ರೆ 5,000 ಮಾರಿದ್ರೆ ತೋಟ ನಿಮ್ಗೆ 1,000 1,200 ಒಂದು ಪೆಂಡಿ ಕೊಯ್ಯಕ್ 1,200 ರೂಪಾಯಿ ಅಷ್ಟೇ ಎಲ್ಲಿ ಕೊಯ್ಯಕ್ ಒಂದ್ ಪೆಂಡಿ ಕೊಯ್ಯಕ್ 1,200 ರೂಪಾಯಿ ಇದು ಕೂಲಿಯರ್ಗೆ 500 ರೂಪಾಯಿ ಬಳ್ಳಿ ಕಟ್ಟಕ ಎಲ್ಲಿ ಇದ್ ಮಾಡಕ ನಾವ್ ಯಾವಾಗ್ಲೂ ಖುಷಿಕರವ್ರಿ ನಾವ್ ಹೆಬ್ಬಟ್ಟಿನ್ಯಾರು ಯಾವಾಗ್ಲೂ ಈ ತೋಟ ಹೊಲ ನಾವ್ ಮಾಡ್ಕೊಂತಲ್ಲ ಬಂದ್ರು ಇದು ನಾವ್ ಒಂದ್ಸಲ ಬಳ್ಳಿನ ಅದನ್ನ ಹಚ್ಚಿದ್ರೆ ಮೇ ತಿಂಗಳಾಗ ಹಚ್ಚಿದ್ರೆ ಡಿಸೆಂಬರ್ ತಿಂಗಳವರೆಗೆ ನಾವ್ ಈಗ ಬಳ್ಳಿ ಇಳ್ತಾ ಇದಾವೆ ವರ್ಷವರೆಗೆ ಬರ್ತೈತಿ ಒಂದ್ ವರ್ಷಕ್ಕೆ 50,000 ರೂಪಾಯಿ ಖರ್ಚು ಬರ್ತೈತಿ ಇದಕ್ಕೆ ನಾವು ಇದನ್ನ ಒಂದು 1/4 ಎಕರೆ ಬಳ್ಳಿ ಮಾಡಕ ಈ ಸರಿಯಾಗಿ ಬಂತಪ್ಪ ಅಂದ್ರೆ 500 ಗುಣಿಗೆ 50ರಿಂದ 1,00,000 ರೂಪಾಯಿ ಇನ್ಕಮ್ ನಾವು ಒಂದು ತಿಂಗಳಿಗೆ ತಗೋಬೇಕು ನಾವು ಹಂಗೆಲ್ಲ ಬರೀ ಮಾಡಿದ ಖರ್ಚಿಗೂ ಇಲ್ಲ ಈಗ ಇವೆಲ್ಲ ಅದರಲ್ಲಿ ಈಗಿನ ಹುಟ್ಟಿರೋರು ಅವಾಗಿನ ಕೆಲಸ ಮಾಡೋದಲ್ಲ ಅವ್ರು ಕೆಲಸಗಾರ ಇಲ್ಲ ಆತರ ಎಲ್ಲೇ ತರ್ತೀರಿ ಇಟ್ಟಿಗೆ ಹೋದ್ ಯಾವನ್ ಹುಡುಕ್ಬೇಕ ಅವನು ಅಲ್ಲೇ ಅಂಗಡಿಯಾಗ ಹೋದ್ರೆ ಸಿಕ್ಕವ ರೆಡಿಮೇಡ್ ಬೇಕೀಗ ಎಲ್ಲ ಅಲ್ಲಿ ರೆಡಿಮೇಡ್ ಏನಿರ್ತದಲ್ಲ ಅವ್ನ್ ತಗೊಂಬಂದು ಇವ್ರು ಮಳ್ಯಾಟ ಮಾಡ್ತಾರ ಇವ್ರು. ಸ್ನೇಹಿತರೆ ನಮಸ್ತೆ. ಸ್ನೇಹಿತರೆ ಇವತ್ತು ನಾವು ಬಾನುವಳ್ಳಿ ಅಂತ ಹೇಳ್ಬಿಟ್ಟು ದಾವಣಗೆರೆ ಹೊರ ಇರುವಂತ ಒಂದು ಹಳ್ಳಿಗೆ ಬಂದಿದ್ದೀವಿ. ಇಲ್ಲಿ ಎಳೆಬಳ್ಳಿ ಗಿಡಗಳು ತುಂಬಾ ಚೆನ್ನಾಗಿ ಬೆಳೀತಾರೆ ಮತ್ತೆ ಅದನ್ನ ಇಲ್ಲಿ ಕೆಲಸ ರೂಪದಲ್ಲೂ ಕೂಡ ಕಾರ್ಯ ರೂಪದಲ್ಲೂ ಕೂಡ ವೃತ್ತಿ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಅಂದ್ರೆ ಇವರು ಜಮೀನಲ್ಲಿ ಒಂದಿಷ್ಟು ಎಳೆಬಳ್ಳಿ ಗಿಡಗಳನ್ನ ಹಾಕೊಂಡು ಚೆನ್ನಾಗಿ ಬೆಳೆಸ್ತಿದ್ದಾರೆ. ಅದ್ರಲ್ಲಿ ನಮ್ಮ ಹತ್ರ ಹನುಮಂತಜ್ಜರು ಇದಾರೆ. ಅವ್ರಿಗೆ ಈಗ 75 ವರ್ಷ, ನಾವು 50 ವರ್ಷದಿಂದಲೂ ಇದೇ ದಂಧೆನೆ ಮಾಡ್ತಾ ಇರೋದ್ರಿ. ಅವ್ರ ಹತ್ರ ಈಗ ವಿಳೆದೆಲೆ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಅಜ್ಜರ ನಮಸ್ತೆ. ನಮಸ್ಕಾರ ರೀ. ನಾವ್ ಯಾವಾಗ್ಲೂ ಖುಷಿಕರವ್ರಿ ನಾವ್ ಹೆಬ್ಬಟ್ಟಿನ್ಯಾರು ಯಾವಾಗ್ಲೂ ಈ ತೋಟ ಹೊಲ ನಾವ್ ಮಾಡ್ಕೊಂತಲ್ಲ ಬಂದ್ರು ಇದು ನಾವ್ ಒಂದ್ಸಲ ಬಳ್ಳಿನ ಅದನ್ನ ಹಚ್ಚಿದ್ರೆ ಮೇ ತಿಂಗಳಾಗ ಹಚ್ಚಿದ್ರೆ ಡಿಸೆಂಬರ್ ತಿಂಗಳವರೆಗೆ ನಾವ್ ಈಗ ಬಳ್ಳಿ ಇಳ್ತಾ ಇದಾವೆ ವರ್ಷವರೆಗೆ ಬರ್ತೈತಿ ಒಂದ್ ವರ್ಷಕ್ಕೆ 50,000 ರೂಪಾಯಿ ಖರ್ಚು ಬರ್ತೈತಿ ಇದಕ್ಕೆ ನಾವು ಇದನ್ನ ಒಂದು 1/4 ಎಕರೆ ಬಳ್ಳಿ ಮಾಡಕ 50,000 ರೂಪಾಯಿ ಖರ್ಚು ಬರ್ತೈತಿ. ಖರ್ಚಿನ ಮುಖಾಂತರ ಮಾಡ್ತಾ ಇದಾವೆ. ಈ ಸರಿ ಈಗ ಎಲಿ ಬಳ್ಳಿಯಾಗ ಏನು ಲಾಭನೇ ಇಲ್ಲ. ಮತ್ ಲಾಭ ಇಲ್ಲ ಅಂದ್ರೆ ರೈತರು ಅದಕ್ಕೆ ಮಾಡ್ತಾರೆ ಅಂತ ಸೈಸಾ ಈಗೇನ್ ತೋಟ ಹೆಚ್ಚಿಗೆ ಆಗಿದಾವೋ ಏನೋ ಗೊತ್ತಲ್ಲ. ಈ ಟೈಮ್ನಾಗ 15ರಿಂದ 20,000 ರೂಪಾಯಿ ಎಲಿ ಮಾರ್ಬೇಕಾಯ್ತು. ಈಗ 5,000 ರೂಪಾಯಿ ಒಂದ್ ದಂಡಿಗೆ ಮಾರ್ತಾ ಐತಿ. ಹಂಗಾಗಿ ಏನು ಲಾಭ ಇಲ್ಲ, ಬಿಟ್ರೆ ಮುಖತ್ತಲ್ಲ ಕೆಡ್ತಲ್ಲ ಅಂತಲೇ ಈಗ ನಾವು ಈ ದಂಧೆ ಮಾಡ್ತಾ ಇದಾವ್ ನೋಡು. ಎಷ್ಟು ಎಕರೆ ಹಾಕಿರೋ ಟೋಟಲ್ ನೀವು ಬೆಳೆದಲ್ಲ? ಅಲ್ಲ, ಇದು 2.5 ಎಕರೆ ಈಗ ಬಳ್ಳಿ ಹೊಲ ಇಲ್ಲಿ ಐತಿ. ಆ ಕಡೆಗೆ ಒಂದ್ ಎಕರೆ ಐತಿ. ಈಗ 1 ಎಕರೆ ಜಾಗದಲ್ಲಿ ಎಷ್ಟು ಸಾಲ ಕೂರ್ತವೆ ಬೆಳೆದಲ್ಲ? ಒಂದ್ ಎಕರೆಗೆ 1,800 ಗುಣಿ ಬೀಳ್ತದೆ. 1 ಎಕರೆಗೆ 1,800 ಗುಣಿ. 500 ಗುಣಿಗೆ 11 ಗುಂಟಿ, 11.5 ಗುಂಟಿ, 12 ಗುಂಟಿ ಒಳಗೆ ಇರ್ತದೆ. ಈ ಸರಿಯಾಗಿ ಬಂತಪ್ಪ ಅಂದ್ರೆ 500 ಗುಣಿಗೆ 50ರಿಂದ 1,00,000 ರೂಪಾಯಿ ಇನ್ಕಮ್ ನಾವು ಒಂದು ತಿಂಗಳಿಗೆ ತಗೋಬೇಕು ನಾವು. ಹಂಗೆಲ್ಲ ಬರೀ ಮಾಡಿದ ಖರ್ಚಿಗೂ ಇಲ್ಲ ಈಗ. ಅಲ್ರಿ ಇವ್ರು ಒಬ್ಬೊಬ್ಬನಿಗೆ 500 ರೂಪಾಯಿ ಕೊಡ್ಬೇಕು ಕೂಲಿನ, ತಿಂಡಿ ಇವ್ರೆಲ್ಲ ಅವ್ರು ಕೂಲಿಯರ್ ಕರ್ಕೊಂಬಂದು. ಈ ಟೈಮ್ನಾಗ ಕೂಲಿಯರ್ ಜಾಸ್ತಿ. ಈಗ 8ರಿಂದ 10 ಜನ ಅದಾರ. ಅಷ್ಟು ಜನಕ್ಕೂ ಒಬ್ಬೊಬ್ಬನಿಗೆ 500 ರೂಪಾಯಿ. ಈಗ ನೀವು ಎಷ್ಟು ವರ್ಷ ಆದ್ದು ಬೆಳೆದಲ್ಲ ತೋಟ ಮಾಡಕತ್ತೆ? ನಾವು ಇಲ್ಲಿಗೆ 50 ವರ್ಷ ಆತ್ರಿ ಬೆಳೆದ ತೋಟ ಮಾಡಕತ್ತೆ. ತೋಟ ಮಾಡಕತ್ತೆ 50 ವರ್ಷ. ಅವಾಗ ಅಂದ್ರೆ ಇಲ್ಲಿ 2 ವರ್ಷದಿಂದ ನಮ್ ಬೈಪಾಸ್ನಾಗ 20,000 22,000 ಮಾರಿದ್ರ ಅಲ್ಲಿ ಧಾರವಾಡದಾಗ 30-35,000 ಮಟಲು ಮಾರಿತ್ತು. ಅಷ್ಟೊಂದು 120 ಕಟ್ಟಿಗೆ ಅಷ್ಟಿಲಿ ಆ ರೇಟ್ ಮಾರಿತ್ತು. ಹಂಗಾಗಿ ಏನ್ ತೋಟಗಳು ಜಾಸ್ತಿ ಆದ್ವು. ಏನ್ ಸುಳ್ಕೊಂಡ ಈ ಸರಿ ಬರೀ 5,000 ರೂಪಾಯಿ ಮಾರೋದು ದೊಡ್ಡ ಒಂದ್ ಪೆಂಡಿ ಎಷ್ಟು ಕೂರ್ತಾವೆ ಎಲೆ? ಅದು 120 ಕಟ್ಟು. 100 ಎಲೆಗೆ ಒಂದು ಕಟ್ಟು. 100 ಎಲೆಗೆ ಒಂದು ಕಟ್ಟು, 120 ಕಟ್ಟಿಗೆ ಒಂದ್ ಪೆಂಡಿ. ಅವಾಗಾದ್ರೆ ಹಂಗಿರ್ಲಿಲ್ಲ, 20,000 ರೂಪಾಯಿ ಒಂದ್ ಪೆಂಡಿ. 25,000 ಮಟಲು ಮಾರಿದೇವ್ರಿ ನಾವು. ನೀವು ವಿಳೆದಲ್ಲೇ ಮಾಡ್ತಿದ್ರಲ್ಲ ಜಾ, ಊಟ ಕೊಟ್ಟಿರಲ್ಲ ಏನಕ್ಕೆ? ಸಪೋರ್ಟಿಗೆ ಅಂತಾನ ಏನಕ್ಕೆ? ಯಾವ ಸಪೋರ್ಟಿಗೆ ಏನಲ್ಲ, ಇದು ನಚ್ಬೇಕಲ್ಲ. ಇವನ್ನ ಬೀಜಗಳು ಊರಿರ್ತಾವ ನಾವು. ಆ ಮುಂದೆ ಇವು ಚಕ್ಷಿ ಬೀಜ, ಇದು ಬೋರ್ಲ ಬೀಜ, ಆಮೇಲೆ ನುಗ್ಗಿ ಬೀಜ. ಇದು ಒಂದು ಗಿಡ ಬೆಳೆಯಕ್ 3 ಸಪೋರ್ಟ್ ಬೇಕಂಗಾರೆ ಈಗ ಅಷ್ಟು ಬೇಕಾವು. ಈಗ ಇದು ಒಂದು ಕೈ ಕೊಟ್ಟು ತೊಕತ್ತಿದ್ದು ಬಾಳ್ದಿನ ಇರಲ್ಲ. ಇದು ಚಕ್ಷಿದು ಅಂತ ಇದು, ಅದು ಬೋರ್ಲದು. ಅದು ಬೋರ್ಲು. ಆಮೇಲೆ ಇದೇನು ನೋಡಿ ಬಿದ್ದ ನೋಡಿ ನುಗ್ಗಿ ಕೊಳಿಸತ್ ಹೋಗ್ಬಿಡ್ದಾವ. ಅದು ಕೊಳಿಚು ರೋಗ ಬಂದು ಅವು ಹೋಗಿದಾವ ಅಂದಾಗ ಮತ್ತೆ ಬೇರೆ ಕಡೆಯಿಂದ ಅಲ್ಲಿ ನೋಡಿದ ಮುಂಡೆ ತಂದು ಹೋಗ್ತಾವ ನೋಡಿದ. ಅದ್ರಾಗ ಯಾವ್ಯಾವ ಒಂದೇ ಅಂದ್ರೆ ಹೇಳ್ರಿ. ಈಗ ಇದು ಬೋರ್ಲು, ಚಕ್ಷಿದು, ಒಂದ್ ನುಗ್ಗಿದು, ಇನ್ನೊಂದು ತಾಳಿ ಮಾಡೋದು ಅಂತ ಇಷ್ಟಾಗಲ್ಲ ಎಲಿದು. ಅದಕ್ಕೂ ಒಂದು ರೋಗ ಬಂದು ಹೋಗ್ಬಿಡ್ತದ. ತರಕಾರಿ ಈ ಮಾರ್ಕೆಟ್ನಾಗ ಸಿಗ್ತಾವ್ರಿ. ಇಲ್ಲಿ ಕಾಳಿನ ಅಂಗಡಿ ಏನ್ ಮಾಡ್ತಾ ಇದಾರಲ್ಲ, ಈ ಬೀಜ ಮಾರೋ ಅಂಗಡಿಗಳು ಅದಾವ. ಅದಕ್ಕೂ ರೊಕ್ಕ ಕೊಡ್ತಿರ್ಬೇಕು. ಮತ್ತೆ ಅಯ್ಯೋ, ಒಂದ್ 1/4 ಕೆಜಿ ತಗಂದ್ರೆ ಇದು 500 ರೂಪಾಯಿ. 1/4 ಕೆಜಿಗೆ ಒಂದು 1/4 ಕೆಜಿ ಈಗಿಡ್ದು ಇದು ಅಂತಲೂ ರೂಪಾಯಿ ಜಾಸ್ತಿ. ಅದು ಇದು 400 ರೂಪಾಯಿ ಆದ್ರೆ ಅದು 500 ರೂಪಾಯಿ. ಆ ನುಗ್ಗಿ ಬೀಜನ 1/4 ಕೆಜಿ ತಗಂದ್ರ 1,000 ರೂಪಾಯಿ. ಈಗ ನಾವು ತೋಟಗಳಾಗೆಲ್ಲ ದುಂಡು ಗಿಟ್ಕೊಂತಿದ್ವಿ. ಇವೆಲ್ಲ ಅದರಲ್ಲಿ ಈಗಿನ ಹುಟ್ಟಿರೋರು ಅವಾಗಿನ ಕೆಲಸ ಮಾಡೋದಲ್ಲ. ಅವ್ರು ಕೆಲಸಗಾರ ಇಲ್ಲ ಆತರ. ಎಲ್ಲೇ ತರ್ತೀರಿ ಇಟ್ಟಿಗೆ ಹೋದ್ ಯಾವನ್ ಹುಡುಕ್ಬೇಕ ಅವನು ಅಲ್ಲೇ ಅಂಗಡಿಯಾಗ ಹೋದ್ರೆ ಸಿಕ್ಕವ. ರೆಡಿಮೇಡ್ ಬೇಕೀಗ. ಎಲ್ಲ ಅಲ್ಲಿ ರೆಡಿಮೇಡ್ ಏನಿರ್ತದಲ್ಲ ಅವ್ನ್ ತಗೊಂಬಂದು ಇವ್ರು ಮಳ್ಯಾಟ ಮಾಡ್ತಾರ. ಇವ್ರು ಕಷ್ಟಪಟ್ಟು ಮಾಡೋದ್ರೆ ಯಾರು ಇಲ್ಲ. ಕಷ್ಟಪಡೋದು ಅನ್ನೋದೇನ ಮರ ಇನ್ನೊಸ್ತಿನ ಹೋದ್ರ
ಅಂದ್ರ ಅವ್ರು ಹೆಂಗಸರಿಗೆ ಇವ್ರು ಬೇಡ ಬೇಡ ಅಂತ ಹೇಳ್ತತಿ. ಇಷ್ಟ ಒಂದೊಂದು ಕಟ್ ತುಂಡು ಹಾಕ್ತವೆ ಅದನ್ನ. ಇದು ಇಷ್ಟ ಇದನ್ನ ಇದು ಬಡ್ಡಿ ಈ ಕಡೆ ಮಕ್ಕೈತಲ್ಲ ಅದನ್ನ ಹಂಗ ಗುತ್ತದಿರ್ತಾವ. ಇಲ್ಲಿ ತೆಗ್ದವಲ್ಲ ಈ ತಕಂದಲ್ಲ ಸಣ್ಣ ಮಟ್ಟದಾಗ ಗುತ್ತಾಗದು ಇಲ್ಲಿಗೆ ಬಳ್ಳಿ ಹಚ್ಚದು. ಅಟತ್ಗೆ ಇವನ್ನ ಬೀಜ ಊರಿರ್ತವೆ. ಇಲ್ಲ ಅಂದ್ರೆ ಅದನ್ನ ಬಳ್ಳಿ ಆಯ ಮಾಡ್ಕೊಂಡಿರ್ತಾವಲ್ಲ ಆಮೇಲೆ ಬಳ್ಳಿ ಹಚ್ಚಿದ್ಮೇಲೆ ಬೀಜ ಊರ್ಬಿಟ್ಟು ಅವಾಗ ಹಿಂದೆಲ್ಲ ಸಹ ಈ ಬಳ್ಳಿ ಹಚ್ಚಿ ತವರಿ ಸೊಪ್ಪು ಅದನ್ನ ತಗೊಂಬಂದು ಆ ಬಳ್ಳಿ ಮುಚ್ತಿದ್ವಿ. ಈಗ ಏನು ಮಾಡೋದಲ್ಲ. ಮುಚ್ಚೋದು ಏನು ವಿಶೇಷ ಅದು? ಅದು ಗಾಳಿ ಬಿಸಿಲು ಬಡಿದಂಗಿದ್ರೆ ಹಂಗ ದೊಡ್ಡ ಒಂದು ವಾರದಾಗ ಅದು ಕುತ್ಕೊಂಡು ಈಗ ಬಿಸಿಲಿಗೆ ಬಡದು ಇಲ್ಲ ಕಟ್ಟಾಗಿ ಹೋಗ್ಬಿಡ್ತದೆ, ಒಣಗಿ ಬಿಡ್ತದೆ. ಅದು ಹಿಂಗೆಲ್ಲ ಆಕತ್ತಲ್ಲ. ಹಂಗಾಗಿ ಅದನ್ನ ಸೊಪ್ಪು ಮುಚ್ತಿದ್ವಿ. ಈಗ ಏನು ಮುಚ್ಚೋದು ನೋಡು. ಆದ್ರಾಚಾರ ಉಳುವ ಸೋಮಾರ ಅಂತಾರೆ ಈಗಿನವ್ರಿ. ಆಮೇಲೆ ಈ ಬಳ್ಳಿಗೆ ಎಷ್ಟು ಜೀವಾಂಶ ಎಷ್ಟಿದ್ರದು ಇವಾಗ ಹಾಕಿರ ಅಂತಂದ್ರೆ ಎಷ್ಟು ವರ್ಷ ನಮಗೆ ಫಲ ಕೊಡ್ತಿದ್ದು? ಇದ ವರ್ಷವರಿಗೆ ಎಷ್ಟು ವರ್ಷ? ಅಲ್ಪ ಈಗ ಈಗ ಮೊನ್ನೆ ಜೂನ್ ತಿಂಗಳಿಗೆ ಹಾಕಿದೇವಿ, ಡಿಸೆಂಬರ್ಗೆ ಬಂದ್ಬಿಡ್ತು. ಒಂದು ಕಾಲ ವರ್ಷದ ಲೆಕ್ಕ, ಒಂದೂವರೆ ವರ್ಷ ಲೆಕ್ಕ. ಆಮೇಲೆ ಇದು ಎಷ್ಟು ವರ್ಷದ ತನಕ ನಮಗೆ ಬೆಳೆ ಕೊಡ್ತಾನೆ ಇರ್ತದೆ ಕಂಟಿನ್ಯೂ? ಈ ಸುಮಾರು ನಾವು ಸರಿಯಾಗಿ ಇಟ್ಕಂದ್ರ 20-25 ವರ್ಷದ ದಿನ ಇಲ್ಲಿ ಜೋಪಾನ ಮಾಡಿದೇವಿ ನಾವು. ಈಗ ಅಷ್ಟಕ್ಕೊಂದ್ ದಿನ ಬಾಳಿಕೆ ಬರೋದಿಲ್ಲ. 8ರಿಂದ 10 ವರ್ಷದ ಒಳಗಾಗಿನೇ ಈ ಮುಂದೆ ಹೋತು ಅದು ಹೋತು ಇದು ಹೋತು ಒಂದು ಬಳ್ಳಿ ಸರಿಯಾಗಿ ಬಿಟ್ಟು ಬಿಡ್ತವೆ. ಹಂಗಾರೆ 8 ವರ್ಷ ತನಕ ಈ ಪ್ರೆಸೆಂಟ್ 8ರಿಂದ 10 ವರ್ಷ ತನಕ ಬೆಳೆ ಕೊಡ್ತದೆ. ಹೌದ್ರಿ, 8-10 ವರ್ಷದ ದಿನ. ಆಮೇಲೆ ಈ ಫ್ಲಕ್ಚುಯೇಷನ್ ಆಗುತ್ತಲ್ಲ ರೇಟ್ ಇದ್ದಿದ್ ರೇಟ್ ಮಾರ್ಕೆಟ್ ನಾಳೆ ಇರಲ್ಲ ಅಂತ ಅಂತಾರೆ. ಅಂದ್ರೆ ಎಲೆಗಳು ಚೆನ್ನಾಗಿ ಬರ್ತಿರೋದು ಕಾರಣನೋ ಅಥವಾ ಬೆಳೆ ಜಾಸ್ತಿ ಆಗ್ತಿರೋ ಕಾರಣ? ಆತರ ಬೆಳೆ ಜಾಸ್ತಿ ಈಗ ಮಾರ್ಕೆಟ್ ಜಾಸ್ತಿ ಏನು 25-30 ಸಾವಿರ ಮಟ್ಟ ಎಲ್ಲಿ ಮಾರ್ತಲ್ಲ. ಹಂಗಾಗಿ ಬೇರೆ ಕಡೆಯಿಂದ ಈಗ ನಾವು 500 ಗುಣಿ ಮಾಡ್ತಾರ ಒಂದ್ ಎಕ್ರಿ ನಾನು ಬಳ್ಳಿ ಮಾಡಿದೆ ಅಂದ್ರೆ ಹಿಂಗ ಇದು ಪ್ರೆಜರ್ ಹೆಚ್ಚಾಗೈತಿ. ಒಂದು ಸ್ವಲ್ಪ ಅಡಿಕೆ ರೇಟ್ ಜಂಪ್ ಆಗಿದ್ರಿಂದಲೂ ಇದು ಬೇಡಿಕೆ ಕಮ್ಮಿ ಆಗ್ಬಿಟ್ಟು. ಅಡಿಕೆ ರೇಟ್ ಜಂಪ್ ಆಗಿರೋದಕ್ಕೆ? ಅಯ್ಯೋ ಅಡಿಕೆ ರೇಟ್ ಜಂಪ್ ಆಗಿ 8,000 ನಡೀತಿತ್ತಪ್ಪ. ಈಗ ಮೊನ್ನೆ ಈಗ 7,000 ಬಂದೈತಿ ಈಗ ಅಡಿಕೆ ರೇಟ್. 7,000 ಅಂದ್ರೆ ಅದು 1,000 ಹೆಚ್ಚು ಕಮ್ಮಿ ಅಲ್ರಿ. ಮೊದಲ 6,000 5,000 4,000 3,500 ಈಗ 12 ವರ್ಷದಿಂದ ಬರೀ 1,000-1,200 ರೂಪಾಯಿ ಅಡಿಕೆ ರೇಟ್ ಹಸೆಕಾಯಿ. ಈಗ 8,000 8,500 ಮಟ್ಟಲು ಮಾರಿಬಿಟ್ರು. ಬರೀ ಇಲ್ಲಿ ಒಂದಲ್ರಿ, ಬೇರೆ ಬೇರೆ ಕಡೆಗೆ ಹೋಗಿಬಿಡೋದು ಮಾಲದು. ಈಗ ಹಂಗ ಆಗ್ತಿಲ್ಲ, ಎಲ್ಲರೂ ಬೆಳೆ ಎಲ್ಲರೂ ಅಡಿಕೆ ಬೆಳಿತಾರಲ್ಲ, ಆ ಗಿರಾಕಿಗಳು ಇಲ್ಲಿ ಬರೋದಲ್ಲ ತಗೊಂಡ್ ಹೋಗಕ್ಕೆ. ಅಲ್ಲೇ ತಗೊಂತಾರೆ, ಅಲ್ಲೆಲ್ಲೇ ತಗೊಂಡ್ಬಿಡ್ತಾರಲ್ಲ. ಹಂಗಾಗಿ ಇವರು ಆಮೇಲೆ ವಿಶೇಷ ಈಗ ಇಷ್ಟೊಂದು ಗಿಡ ಹಾಕಿರಲ್ಲ, ಇದರಲ್ಲಿ ಎಷ್ಟು ವಿಧದ ವಿಳೆದೆಲ್ಲ ಕಾಣ್ತೀವಿ ನಾವು. ಎಷ್ಟು ವಿಧ ಇದೆ ವಿಳೆದೆಲೆಲ್ಲಿ? ಇದ್ರಾಗ ಸುಮಾರು ಒಂದು 5ರಿಂದ 6 ಅಂಡಿಗೆ ಈ ಕೊಯ್ತಾದಾರ ಆಲಿ. ಇದು ಇಷ್ಟ ಐತಲ್ಲ 20 ಅಂಡಿಗೆಲಿ ಕೊಯ್ಬೋದು. ಹೆಸರೇನೇ ಅದ್ರದ್ದು? ಹೆಸರೇನದ್ರದ್ದು ಅಂತ? ಇದು ವಿಳೆದೆಲೆ, ಇದು ಕರಿಯಲಿ ಅಂತವಿ, ಅಂಬಡಿಯಲ್ಲಿ ಅಂತಂದ್ರೆ ನೋಡಿ ಲೆವೆಲ್ ಒಂದು ಸಾಲ್ ಬರ್ತದ ಕಂಡ್ರಿ, ಅಲ್ಲಿ ಐತಿ. ಇದು ಕರಿಯಲಿ, ಅದು ಅಂಬಡಿಯಲ್ಲಿ ವಿಶೇಷ. ಆಮೇಲೆ ಇದ್ರಾಗು ಇದು ನೋಡಿ ತಾಟಿ ಎಲಿ ಅಂತವೆ. ಇದ್ರಾಗ ಮೆತ್ತಂದ ಇದು ತಾಟಿ, ಇದು ಕೈಯಲ್ಲಿ. ಇದು ಕೈಯಲ್ಲಿ, ಇದು ಕೈಯಲ್ಲಿ. ಇದು ಯಾಕೆ ತಾಟಿ ಆಗುತ್ತೆ, ಇದು ಯಾಕೆ ಕೈಯಲ್ಲಿ ಅಂತೀರಿ ನೀವು? ಈಗ ಇದು ಊಟ ಬೆಳೆದದ್ದು ಇದು ತಾಟಿ. ಇದು ಅಕಸ್ಮಾತ್ ಮುರಿದದ್ದು ಮಾಡಿದ್ದು ಹೆಚ್ಚುಗಾರಿಕೆ ಆದ್ರೆ ಕೊಯ್ದು ಹೋಗದ್ದು ಅದನ್ನು ಹರ್ಕೊಂಡೆ ಮಾರ್ತಾ ಇದಾವೆ. ಇದು 100 ರೂಪಾಯಿ ಒಂದು ಕಟ್ಟು. ಇಲ್ಲಿ ಮೊನ್ನೆ ಬಸಿನ್ ಜಯಂತಿ ಹೋತಲ್ಲ, ಅಲ್ಲಿ ವರ್ಷದಲ್ಲಿ 100 ರೂಪಾಯಿ ಕಟ್ಟು ನಾನಾ ಮಾರ್ಕೆ ಇದ್ದೆ. ಇವತ್ತು ಬರೀ 30 ರೂಪಾಯಿ ಕಟ್ಟು ಮರದಲ್ಲ ಇದು. ಮತ್ತೆ ಕೀಳೋರಿಗೆ ಕೂಲಿ ಕೊಡ್ತೀರಿ ನೀವು ಅಲ್ಲಿಗೆ? ಕೀಳೋರಂದ್ರೆ ಮತ್ತೆ ಇನ್ನೇನು ನಾವು ಕೈ ಕಸು ಬರ್ತತಲ್ಲ, ನಾವ ಕೊಯ್ಕಿನ್ ತಗೊಂಡ್ಬೇಕು. ಈಗ ನಮ್ ಕೂಲಿ ಇನ್ನೊಬ್ಬಂದ್ ಹೋಗ್ಬೇಕಲ್ಲ, ಅದ್ರಾಗ ನಾವು ದುಡಿಮೆ ಮಾಡ್ಕೊಂಡಂಗ. ಮತ್ತೆ ಇದ್ರಲ್ಲಿ 3 ತರ ಹೇಳಿದ್ರೆ ನೀವು, ತಾಟು ಇದು ಅಂಬಡಿಯಲ್ಲಿ, ಇದು ಕೈಯಲ್ಲಿ, ತಾಟಿಯಲ್ಲಿ. ಈ 3 ಎಲೆ ಹೇಳಿದ್ರಲ್ಲ, 3 ಎಲೆ ಏನೇನಕ್ಕೆ ಬಳಸ್ತಾರೆ? ಈಗ 3 ಎಲೆ ಅಷ್ಟು ತಿನ್ನಕ ಹೋಗೋದು, ಅದು ಪೂಜೆಗೆ ಬಳಸ್ತಾರೆ. ಪೂಜೆಗೆ ಹೋಗತ್ರಿ ಇದು. ಈ ಲಗ್ನ ಮೂಸದಾಗ ಪೂಜೆ, ಕಳಸಬಟ್ಲ ಉಡಕ, ಕಂಕಣ ಕಟ್ಟಕ ಎಲ್ಲದಕ್ಕೂ ಇದ ಬರೋದು. ಇದು ನೋಡ್ರಿ, ಇದು ತೋರಿಸಿದ್ನಲ್ಲಿ ಅಂಬಡಿಯಲ್ಲಿ ಬೇಡಕ್ ಹೋಗತಿ. ಬೇಡ ಅಂತಂದ್ ಆಗ್ತಾ ಇದಾರ ನೋಡ್ರಿ. ಬೇಡ ಬೀಡ 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 ಬೀಡ. ಸ್ನೇಹಿತರೆ, ಇವ್ರು ಹೇಳ್ತಿರೋದು ಬೀಡಕ್ಕೋಸ್ಕರ ವಿಶೇಷತೆ ಇದು ಅಂಬಡಿಯಲ್ಲಿ. ಅಂದ್ರೆ ಬೀಡ ಹಾಕಂತ ಊಟ ಆದ್ಮೇಲೆ ಬೀಡ ಹಾಕಂತೀವಲ್ಲ, ಅದಕ್ಕೆ ನಾರ್ಮಲ್ ಆಗಿ ಹಾಕೋಣಕ್ಕೆ ತಾಟಿಯಲ್ಲಿ. ಮತ್ತೆ ಇನ್ನೊಂದು ಅಂದ್ರೆ ಕೆಲವು ಅದನ್ನ ಬಳಸಾರ, ಅದನ್ನೇ ಬಳಸ್ತಾರ. ತಂಬಾಕ್ ಹಾಕ್ಯನಾರು ಕೂಡ ಹುಬ್ಳಿ ಕಡೆ ಅವೆಲ್ಲಿನ ಹಾಕ್ಯಂತ ಅಂಬಡಿಲಿನ. ಬೇಡಿಕೆ ಅದಕ್ಕೆ ಜಾಸ್ತಿ. ಅದು ಬೇಡಿಕೆ ಯಾವಾಗತ್ರಿ. ಈಗ ಅದನ್ನ ಬೇಡ ಹಾಕೋದು ಕಮ್ಮಿ ಆಯ್ತು. ಇವೇನು ಇವು ಚೀಟ್ಗಳು ಬಂದವ. ಏನದು ಕಣದಲ್ಲೂ ಕೇಸರಿ, ಜುಬಾನ್ ಕೇಸರಿ ಅಂತವೆಲ್ಲ ಬಂದ್ಬಿಟ್ವಲ್ಲ. ಹಂಗಾಗಿ ಅದನ್ನ ಅಡಿಕೆ ಬೇಡಿಕೆ ಕಮ್ಮಿ ಆಗಿದೆ. ಬೇಡಿಕೆ ಕಮ್ಮಿ ಆಗ್ಬಿಟ್ಟು ಅವಾಗೆಲ್ಲ ಇವೆಲ್ಲ ಇರ್ಲಿಲ್ಲಲ್ಲ, ಪಾನ್ ಪರಾಗು ಅವೆಲ್ಲ ನಮ್ಮ ಹಾಕಿ ಅನ್ನೋದು. ಈ ಕೆಲವು ಈ ವೇಳೆನ ಈ ದಿವ್ಸದಾಗ ಇದು ಕೂಡ ನಾವು ಮಾರೋದು. ಅವತ್ತು ಎಂತ ಕಮ್ಮಿ ರೇಟ್ ಅಂದ್ರು 10 ರೂಪಾಯಿಗೆ ಒಂದು ಕಳಿಗೆ ಎಲಿ ಮಾರ್ತಿದ್ವಿ ನಾವು. ಕೌಳಿಗೆ ಒಂದು ಕಳಿಗೆ 10 ರೂಪಾಯಿ ಮಾರ್ತಿದ್ವಿ. 25 ಎಷ್ಟೋ ಬರ್ತದಲ್ಲ ಅದು ಕೌಳಿಗೆ. ಅಂದ್ರೆ ಒಂದು ಕಳಿಗೆ ಅಂದ್ರೆ 40 ಎಲಿ ಇರ್ತದ. ಅದು 40 ಎಲಿ, ಒಂಟಿಲಿ 100 ಎಲಿ ಅದೊಂದು ಕಟ್ಟು. ಅದು ಒಂದು ಕಟ್ಟು. ಈಗ ಅವಾಗ ನಂಗೆ ಇಲ್ಲಿ ಹಂಗಾರೆ 2 ರೂಪಾಯಿ 3 ರೂಪಾಯಿ ಒಂದ್ ಎಲೆ ಆಗೈತಿ ಹಂಗಾರೆ. ಈಗ ಇಲ್ಲಿ ಅಂಗಡಿಗಳಿಗೂ ಮಾರ್ತಾರ, ಅವ್ರು ಕುಂತ ಮಾರ. ಮತ್ತೆ ಅವ್ರು ಕೂಲಿ ಬೇಕು. ನಾವ್ ತಗೊಂಡು 50 ರೂಪಾಯಿ ಕಟ್ಟು ನಮ್ಮ ಹತ್ರ ತಗೊಂಡ್ರು ಒಂದ್ ಎಲಿ ಕೊಡ್ತಾ ಇದಾರ.
ಅಂತದ್ ಸಿಟಿ ಒಳಗ ತೀರ ತೋಟದ ಊರುಗಳ ಕಡೆಗೆ ರೇಟ್ ಜಾಸ್ತಿನೇ ಮಾಡ್ತಾರ ಅವ್ರು. ತಿಂಗಳ ನಾವು ಈಗ ಒಂದು ವಿಳೆದೆಲೆ ತೋಟ ಮಾಡಿದೀವಿ ಅಂದ್ರೆ ಈಗ ಪ್ರೆಸೆಂಟ್ ಈಗ ಆದಾಯ ಎಷ್ಟೈತೆ ಹಾಗಾರೆ ಈಗ ಬರ್ತಿರೋದು ಈಗ ಈಗ ಇದಕ್ಕೇನ್ರಿ ಇದೊಂದು 600 ಗುಣಿ ಐತಿ. ಈಗ ಒಂದು 30,000 ರೂಪಾಯಿ ಎಲಿ ಕೊಯ್ದಾನ ಅಂತ ಹೇಳ್ಕ. ಈ ಸರಿ ಬರೀ ಗೊಬ್ಬರಕ್ಕಾಗದಲ್ಲ, ಈ ಕೂಲಿಯರಿಗೆ ಬಳ್ಳಿ ಇಳುವರಿಗೆ ಮಾಡೋರಿಗೆ ಕೂಲಿಯರಿಗೆ ಭರ್ತಿ ಆಗತಿ. ಮತ್ತ ಗೊಬ್ಬರಕ್ಕೆ ಬೇರೆ ಅಕ್ಕಿನ ತುಂಬ್ಕೋಬೇಕು. ಈಗ ಎಳಿ ಒಂದ್ 2 ನೀರ್ ಹಾಸಿ ಇದನ್ನ ಆರ್ಸಿ ಸಿಗಿತೇವೆ, ಅಲ್ಲಿಂದ ಮತ್ತೆ ಒಳ್ಳೆ ಚೆನ್ನಾಗಿ ಕೊಡ್ತದೆ ಎಲಿ. ಅವಾಗ ಅಲ್ಲಿಂದ ರೊಕ್ಕ ನುಣಗ ಅಕ್ಕಿ ಅಂತ ಹೋಗ್ತಾವ. ಆಮೇಲೆ ಅಜ ಈಗ ಇದು ಏನ್ ಗಿಡ ಅಂದ್ರಲ್ಲ, ಈಗ ಇದಕ್ಕೆ ಏನ್ ಪೋಷಣೆ ಬೇಕು, ಪಾಲನೆ ಬೇಕು, ಹೆಂಗೆ ಮೇಂಟೈನ್ ಮಾಡೋದು ಇವನ್ನೆಲ್ಲ? ಸುಮಿ ಇದು ಈ ಸರ್ಕಾರಿ ಗೊಬ್ಬರನು ಆಗ್ತಾ ಇದಾರೆ. ಸರ್ಕಾರಿ ಗೊಬ್ಬರ ಹೆಚ್ಚಿನ ಬಳಸಂಗಲ್ಲ ನಾವು ಹೆಚ್ಚಿಗೆ ಇದನ್ನ. ಈಗೇನು ಕುರಿ ಗೊಬ್ಬರ, ಸಗಣಿ ಗೊಬ್ಬರ ಇಂಥವನ್ನೆಲ್ಲ ಈಗಿನ್ನೂ ಮಾಡ್ಬೇಕಂದ್ರೆ ಬೇಕಾದಷ್ಟದ್ದು. ಈಗ ನಾನು ಆಗ್ಲೇ ಹೇಳಿದ್ನಲ್ಲ, ಖಾಲಿ ಕಟ್ಟಿ ಬಿಟ್ಟು ಈಗ ತೋಟ ಮಾಡ್ತಾ ಇರೋದು. 2 ಲೋಡ್ ಗೊಬ್ಬರ ಇದನ್ನ 600 ಗುಣಿಗೆ 2 ಲೋಡ್ ಗೊಬ್ಬರ ಏರಿ ಪೂರ ಅಲ್ಡಿ ಅವು ಗುದ್ದಿಗೆ ಅದೇನಾಗಿ ಇದಕ್ಕ ಗುದ್ದ ಅರ್ಗುದ್ದಾಗೈತಲ್ಲ, ಇದ್ರ ಮೇಲೆ ಹಾಕಿ ಮಣ್ಣೆ ನೀರ್ ಹಾಸ್ತಿದ್ವಿ. ಗೊಬ್ಬರ ವೀಟಾಗಿ ಬಳಿ ಸಾಯ ಕಚ್ಬಿಡೋದು, ಹೀಟ್ ಜಾಸ್ತಿ ಆಗಿ ವೀಟಾಗಿ. ಹಂಗಾಗಿ ಈಗ ಹಂಗ ಮಡಿ ತುಂಬಾ ಅಲ್ಡಿ ಬಳ್ಳಿ ಇಳ್ತಿದ್ವಿ. ಯಾವನ್ ಹೇಳ್ತಾನ ಬಿಡ ಮರಯ್ಯ, ಈಗ ಅದು ಈ ಕಾಲಲ್ಲದು ಅಂತಂದು ಹಂಗ ಇಳ್ತಾ ಇದಾರು. ಹಂಗಾರೆ ಇದು ಮೇಂಟೆನೆನ್ಸ್ ಈಸಿ ಇದೆಯೋ ಭಾರಿ ಕಷ್ಟನ ಮೇಂಟೆನೆನ್ಸ್ ಇದ್ರದ್ದು? ಮೇಂಟೆನೆನ್ಸ್ ಕಷ್ಟ ಅಂತಿರಲ್ರಿ. ವರ್ಷದಾಗ ತಿಪ್ಪಿ ಗೊಬ್ಬರ ಒಂದು 4-5 ಸಲ ಗೊಬ್ಬರ ಹಾಕ್ಬೇಕು. ಎಷ್ಟು ಲೋಡ್ ಗೊಬ್ಬರ ಹೋಗತಿ ಇದಕ್ಕೀಗ? ಇದಕ್ಕೆ ಏನಪ್ಪ ವರ್ಷ ಮುಗಿಯೋದ್ರೊಳಗ ಅಂದ್ರೆ ಎಷ್ಟು ಲೋಡ್? ಒಂದು 6-8 ಲೋಡ್ ಗೊಬ್ಬರ ಹಾಕ್ಬೇಕು. ಇವ್ರೊಂದು 4 ಲೋಡ್ನು ಮುಗಿಸೋದಿಲ್ಲ ಅಲ್ಲ. ಹಂಗಾಗಿ ಇದು ಬಲಡ್ಗೆ ಕಮ್ಮಿ ಆಗ್ಬಿಟ್ಟತಿ ಇದ್ರ. ಆಮೇಲೆ ನೀರ್ ಎಷ್ಟು ದಿವಸಕ್ಕೊಂದ್ಸರಿ ಕೊಡೋದು ಇದ್ರದ್ದು? ವಾರಕ್ಕೊಂದ್ಸಲ ನೀರ್ ಹಾಸ್ತೇವೆ. ವಾರ ಪೈಪಿಂಗ್ ಡ್ರಿಪ್ಪಿಂಗ್ ಮಾಡ್ತಿರೋ ಅಥವಾ ಇಲ್ಲ ಹಂಗೆ ಕಲ್ಯಾದ ಮುಖಾಂತರ ಗುಂಟಲ್ಲ ಡ್ರಿಪ್ಪಿಂಗ್ ಮಾಡಕ ಇದು ಬಳ್ಳಿ ಹೊಲ್ಕ ಅದು ಸೋಕೆ ಆಗೋದಲ್ಲ. ಅದಿಲ್ಲ ಶೀತಕತಿ ಒಂದು ಇಲ್ಲದ ನೀರು ಅಜ್ವಾನ ಆಗ್ಬಿಡ್ತದ. ಈಗ ಇದಕ್ಕೆ ಜಾಸ್ತಿ ನೀರು ಕೊಟ್ರೆ ಬಳ್ಳಿ ಹಾಳಾಗ್ತಾವ ಇವು? ನೀರ್ ಜಾಸ್ತಿ ಆದ್ರೆ ಮಳೆಗಾಲದಾಗ ಬಳ್ಳಿ ಸತ್ತು ಅಂತಂದವಲ್ಲ. ಈ ಗುದ್ದು ಪೂರ ನೀರ್ ಹಿಡ್ಕಂತಿತ್ತು, ಸ್ವಲ್ಪ ತೆಗ್ಗತ್ತು ಅಂತ ತಿಳ್ಕದು. ಮಳೆ ಹಿಡ್ಕಂಡ್ ನೀರ್ ಅಲ್ಲೇ ಸಾಯ್ತಪ್ಪ ಅಂದ್ರೆ ಇದು ಬಳ್ಳಿ ಸತ್ಬಿಡ್ತದೆ, ಸತ್ತೋಗ್ಬಿಡ್ತವೆ. ಆ ಸಾಯ್ತೈತಿ. ಬಡ್ಡಾಳಂದ ಏನಾರ ನಮ್ಮ ಇದ್ರೆ ಮಲ್ಟ್ ಕಿತ್ತೆ ಎದ್ದಿರ್ತಲ್ಲ, ಅದು ಉಳ್ಕೊಂತೈತಿ, ಇದು ಸಾಯ್ತೈತಿ. ಅಲ್ಲಪ್ಪ ಇವತ್ತಿನ ಕಾಲದಾಗ 25,000 ರೂಪಾಯಿನ ಈ ಎಲಿ ಮಾರ್ಬೇಕಾದ ಲೆಕ್ಕಾಚಾರ ಇರೋದು. ಆದ್ರೆ ಈಗ ಬರೀ 5, 6, 7, 8,000 ಅಂದ್ರೆ ಹೊಲ್ವಾಕತಿ. 10,000 ಹೋಗಿದ್ರೆ 1,000 ಅದನ್ನ ಕಟ್ ಮಾಡಿ ಇದನ್ನ ಈಗ ಹೆಂಗ್ ಬೇಕಂಗ್ ಮಾರ್ಕೆಟ್ ಪ್ರೈಸ್ ಕೊಡಲ್ಲ ನೀವು? ಕೂಗ್ತಿರೋ ಇದನ್ನ ಹರಾಜಿಗೆ ಬಿಡೋದು ಇದನ್ನ. ಹಂಗಾರ ಹೋಗಿ ತಗೊಳಪ್ಪ ಇದು 5,000 ರೂಪಾಯಿ ಪೆಂಡಿ ಅಂತ ಕೊಡಂಗಿಲ್ಲ ನೀವು? ಇಲ್ಲ ಹಂಗ್ ಕೊಡಂಗ ಅಲ್ಲ. ನಿಮ್ಮೇಲೆ ಒಬ್ಬ ದಳ್ಳಾಡಿರ್ತಾನ ಅಥವಾ ನೀವೇ ಕೂಗ್ತೀರಾ? ಅವ್ರು ಬೇರೆ ದಳ್ಳಾಡ್ರದ್ರಿ. ಅವ್ರು 200 ರೂಪಾಯಿ ತಗದ್ರ ಒಂದ್ ಪೆಂಡಿಗೆ. ಅವ್ನ್ ಕೂಗನ್ ತಗಂತ 200 ರೂಪಾಯಿ 200 ರೂಪಾಯಿ ತಗಂತಾನ ಪಟ್ಟಿ ಎಲಿ ಅವನು ಪಟ್ಟಿ ಹಾಕಿ ಕೊಡ್ತಾನ. ಈಗ ಇದು ಸ್ಟಾರ್ಟಿಂಗ್ ಏನ್ ಪ್ರೈಸ್ ಅವ್ನ ಹೆಂಗ್ ಹೋಗ್ತಾನ ಹಂಗೆ ಅವತ್ತಿನ ಮಾರ್ಕೆಟ್ ನೋಡಿ. ಅವತ್ತಿನ ಮಾರ್ಕೆಟ್ ನೋಡಿ. ಈಗ ನೀ ತಗೋರು ಒಂದ್ 8-10 ಜಾಸ್ತಿ ಇದ್ರು ಅಂದ್ರೆ ಅವ್ರು ಟೇರ್ ಸೈಡ್ ಇದ್ರು ಅಂದ್ರೆ ಜಂಪ್ ಆಕತಿ. ಅವ್ರನ್ನ ನೀವು ಹತ್ರಕ್ಕೆ ಬರ್ಬೇಡ್ರಿ, ನೀವು 7 ಎಲಿ ಕೊಡ್ತೇವೆ ಅಂದು ಇವ್ರು ನಾಟಕ ಮಾಡ್ತಾರೆ ಈ ಸೊಳ್ಳೆ ಮಕ್ಕಳು, ಈ ನಡಕಿರೋರು ದಳ್ಳಾಳಿಗಳು. ಹಂಗ ಮಾಡಿ ನಮ್ಮನ್ನ ಈ ರೈತರು ಹಾಳು ಮಾಡ್ತಾರ. ಯಾಕೆ ನೀವೇ ಸುಮ್ಮನೆ ಹಂಗೆ ಮಾರಾಟ ಮಾಡಿ ಬರ್ಬೋದಲ್ಲ? ಮಾರಾಟ ಅಂದ್ರೆ ಇದಷ್ಟು ನಾವೇ ಮಾಡಕ್ ಆಗದಲ್ರಿ. ಯಾಕಂತಿ ಈಗ ಇದನ್ನ ಬಳಿ ಕಟ್ಟೋದು, ಎಲಿ ಕೊಯ್ಯೋದು, ಇಲ್ಲಿ ತೋಟಕ್ಕೆ ಒಂದ್ ಆಳ್ ಬೇಕಾಗಬೇಕು. ನಾನು ಇದನ್ನ ಎಲಿ ಕೊಯ್ಕೊಂಡು ಬೆಳಿಗ್ಗೆ ಬಂದು 12 ಗಂಟೆಗೆ ಎಲಿ ಕೊಯ್ಕೊಂಡು ಹೋಗ್ತೀನಿ ಅಂತ ತಿಳ್ಕ ತಿರ್ಗ ಒತ್ತು ಮುಡ್ಕೋದ್ರೊಳಗಾಗಿ ಇಲ್ಲಿ ಏನ್ ಆಗ್ಬೇಕ ಆಗಿರ್ತದಲ್ಲ. ಹಂಗಾಗಿ ನಾವು ಇಲ್ಲಿ ತೋಟ ಕಾಲ್ಕಂತ ಇರ್ತವಿ. ಹಂಗಾಗಿ ಹೋಗಕ್ ಆಗೋದಲ್ಲ. ನೀವು ಫಿಕ್ಸ್ ಮಾಡೋದಲ್ಲ ರೇಟ್, ದಲ್ಲಾಳ್ರು ಏನ್ ಫಿಕ್ಸ್ ಮಾಡ್ತಾರೆ ಅದೇ ರೇಟ್. ಈ ತರಕ್ಕಾಗಿ ನಿಮಗೆ ಬೇಡಿಕೆ ಕಮ್ಮಿ ಆಗಿರೋದು ಈಗ ಬೆಳೆದಲ್ಲದು. ಹಂಗಾಗಿ ಬೇಡಿಕೆ ಕಮ್ಮಿ ಈಗ. ಅವ್ರು ಕೊಂಡ್ಕನಾರು ಬೇಕು ಅಂದನ್ನು ಕೂಡ ಹತ್ರಕ್ ಬರ್ದಂಗ ಅವ್ರು ಗಿಂಬ ಕಟ್ಬಿಡ್ತಾರೆ ಇವ್ರು ದಳ್ಳಾಳ್ರು. ನೀವು ಹೋಗ್ರಿ ನಾ ಮಾಡ್ಕೊಂಡ್ ಬರ್ತೀನಿ ಏಟ್ ಬೇಕಾಕತ್ತ ನಾನು ಕೊಡ್ತಾನೆ ಹೋಗಲಿ. ಆಮೇಲೆ ತಲೆ ಮೇಲೆ ನೀವು ಬಂದ್ ಕುಯ್ಗಾಡಿದ್ರಿ ಅಂದ್ರೆ ರೇಟ್ ಜಂಪ್ ಆಕತ್ ನೋಡು. ಇವರೇ ಸೂಕ್ಷ್ಮವಾಗಿ ಬಿಡ್ತಾರ ಅಲ್ಲಿಗೆ. ಅವ್ರಿಗೆ ಸೂಕ್ಷ್ಮ ಈಗ ಹಂಗಾರೆ ಮಾರ್ಕೆಟಿಗೆ ಯಾರು ಜಾಸ್ತಿ ಬರಲ್ಲ? ಇಲ್ಲ ಬರಲ್ಲ, ಮಾರ್ಕೆಟಿಗೆ ಜಾಸ್ತಿ ಬರಲ್ಲ. ಮಾರ್ಕೆಟಿಗೆ ಹೋಯ್ತೇವೆ ನಾವು ರೈತರು. ಅವ್ರ ದಲಾಲ್ರನ್ನೇ ಫೋನ್ನಲ್ಲೇ ಹೇಳಿ ಫೋನ್ನಾಗ ಹೇಳ್ಕೊಂಡು ಇದ್ ಮಾಡ್ತಾರ. ಅವ್ರು ಆಗ್ತಾ ತಗಂತಂದ್ ಹೇಳಿ ಇಲ್ಲಿ 10,000 ಆದ್ರೆ ಅಲ್ಲಿ 15,000 ಆಗ್ತಾರ. ಅವ್ರಿಗೆ ಇಲ್ಲಿ 7,000 ಆದ್ರೆ 14,000 ಆಗ್ತಾರ. ಬೆಂಗಳೂರು, ಕೋಲಾರ, ಬಳ್ಳಾರಿ, ಓನ್ಲಿ ಬೈಪಾಸ್ ಇಂದ ಹತ್ತಾಗ ಅವ್ರು ಹಾಕ್ತಾರ ಆರ್ಡ್ರಿಗೆ. ಆ ಕಡೆ ಆರ್ಡರ್ ಹಾಕ್ತಾರ. ಆರ್ಡರ್ ಹಾಕಾದ್ಮೇಲೆ ಇದ್ ಮಾಡ್ತಾರ ಅವ್ರು. ಹಂಗಾರೆ ನಿಮಗೆ ಡೈರೆಕ್ಟ್ ಯಾರು ಕಾಂಟ್ಯಾಕ್ಟರ್ ಇಲ್ಲ? ದಳ್ಳಾಳಿ ಒಬ್ಬನೇ ಕಾಂಟ್ಯಾಕ್ಟ್. ಮಾರ್ಕೆಟ್ ಒಳ್ಳೆ ಜಂಪ್ ಆತು ಅಂತ ತಿಳ್ಕೊಳ್ರಿ. ಅವ್ರು ಏನು ದಳ್ಳಾಳ್ರ ಹತ್ರ ತಗೊಂಡ್ ಹೋಗಿರ್ತಾರಲ್ಲ, ನಮ್ಮ ಹತ್ರ ಬೇಡಿಕೆ ಅವ್ರಿಗೆ ಬಂದಾಗ ಯಾರು ಕೇಳಲ್ಲ.
ಆಟೋಕ್ಕೆ ಇಲ್ಲಿದ್ದ 100 ರೂಪಾಯಿ ಬಾಡಿಗೆ ಒಂದ್ ಪೆಂಡಿಗೆ ಒಂದ್ ಪೆಂಡಿಗೆ. ನಮಗೆ 100 ರೂಪಾಯಿ ಖರ್ಚು, ಮತ್ ಪೆಟ್ರೋಲ್ 50 ರೂಪಾಯಿ. ನಾವು ಅಲ್ಲಿ ತಿಂಡಿ ಚಾ ತಿಂದ್ರೆ 50 ರೂಪಾಯಿ ಖರ್ಚು. ಅದೆಲ್ಲ ಭಾಳ ಖರ್ಚು ಇದೆ ಓಟು ಲೆಕ್ಕ ಹಾಕಿದ್ರೆ 5,000 ಮಾರಿದ್ರೆ ನೀವು ತೋಟನಿಗೆ 1,000, 1,700, 1,500 ರೂಪಾಯಿ ಒಂದ್ ಪೆಂಡಿಯಿಂದ ಒಂದ್ ಉಳಿಯೋದು. ಪೆಂಡಿ ಕೊಯ್ಯಕ್ 1,700 ರೂಪಾಯಿ. ಅಷ್ಟೇ. ಎಲ್ಲಿ ಕೊಯ್ಯಕ್ ಒಂದ್ ಪೆಂಡಿ ಕೊಯ್ಯಕ್ 1,700 ರೂಪಾಯಿ. ಇದು ಕೂಲಿಯರ್ಗೆ 500 ರೂಪಾಯಿ ಬಳ್ಳಿ ಕಟ್ಟಕ, ಎಲ್ಲಿ ಇದ್ ಮಾಡಕ. ಈಗ ಕೆಲವರು ಒಂದ್ಸರಿ ಅಂತಿರ್ತಾರೆ, ಈಗ ಇವತ್ತು ಒಳ್ಳೆ ರೇಟ್ ಬಂತಪ್ಪ ವಿಳೆದೆಲೆ 12,000 ಪೆಂಡಿ 5,000 ಪೆಂಡಿ ಅಂತ ನೀವು ಮಾಡ್ತತಿ ಒಳ್ಳೆ ಎಷ್ಟು ನಾವು ಒಂದ್ ಅಂಡಿಗೆ ಮಾರಿಬಿಡ್ತಾನ, ಅದು ಮುಂದೆ ಮಾರೋದಿಲ್ಲ. ಒಂದು ಮಾರ್ಬೋದು ಅಷ್ಟೇ ಸೀಸನ್ ಆಗಿ ಮಾರ್ತಾನ. ಅದು 12,000 ರೂಪಾಯಿ ಅದೊಂದು ಮಾರಿತ್ತು ಅಂದ್ರೆ ಇನ್ನೊಂದು ಬರೀ 2,000 ಮಾರ್ತಾನ. ಹಂಗೆ ಹಂಗದು ಮಾಲಿಕ್ ಸರಿಯಾಗಿ ಮಾರ್ಕೊಂಡ್ ಈಗ ಈ ಮಾರ್ಕೆಟ್ ಅಲ್ಲಿ ಈಗ ಐತಲ್ರ, ಈಗ ಯಾವ್ಯಾವ ಊರಿಗೆ ಹೋಗತ್ ನೀವು ಈಗ ನಮ್ಮ ಬಾನವಳ್ಳಿಯಲ್ಲಿ ಬೆಳೆದಿರೋದ ಇದು ಬೈಪಾಸ್ ಹೋಗುತ್ತೆ, ಬೈಪಾಸ್ ಇಂದ ಧಾರವಾಡ ಹೋಗುತ್ತೆ, ರಾಣೆಬೆನ್ನೂರು ಹೋಗುತ್ತೆ, ದಾವಣಗೆರೆ ಮಾರ್ಕೆಟ್ ಹೋಗುತ್ತೆ, ಸಾವನೂರು ಹೋಗುತ್ತೆ, ಶಿಗ್ಗಾಂವ್ ಹೋಗುತ್ತೆ. ಅಲ್ಲಿ ಬೈಪಾಸ್ ಅಂಗಡಿ ಬಂಕಾಪುರ, ಅಲ್ಲಿ ಮಾರ್ಕೆಟ್ಗೆ ಹಾಕ್ತವೆ. ಮಾರ್ಕೆಟ್ ಇಂದ ಅವ್ರು ಎಲ್ಲೆಲ್ಲಿಗೆ ಹಾಕ್ತಾರೆ, ಅವ್ರು ಬೇಕು ಹಾಕ್ತಾರೆ ಅವರು. ಈಗ ಎಷ್ಟು ದಿವಸಕ್ಕೊಂದ್ಸರಿ ಈಗ ನೀವು ಇದನ್ನ ಬೆಳೆದೆಲೆ 25 ತಿಂಗಳಿಗೊಮ್ಮೆ ಕೀಳೋದು 25 ತಿಂಗಳಿಗೊಮ್ಮೆ ಕಟಾವ್ ಮಾಡೋದು. 25 ಎಷ್ಟು ಪೆಂಡಿ ಬರ್ತದೆ ಅವಾಗ? ಪೆಂಡಿ ಒಂದು ಈ ತೋಟಗೆ 6-7 ಪೆಂಡಿ ಆಗುತ್ತೆ. ಒಂದ್ ಎಕರಿಂದನಾ? ಒಂದು ತಿಂಗಳು ಒಂದ್ ತಿಂಗಳಿಗೆ 6-7 ಪೆಂಡಿ ಅಷ್ಟೇ ಆಗೋದು. ಅಂದ್ರೆ ಅಲ್ಲಿಗೆ 5-3-15 ಆದಂಗ ಆಗುತ್ತೆ. ಅಲ್ಲಿಗೆ ಅಲ್ಲಿ ಒಂದ್ 35-50 ಸಾವಿರ ಲೆಕ್ಕಕ್ಕೆ ಆಕತಿ. ಅದೇ ಕಂಟಿನ್ಯೂ ಮಾರಿದ್ರೆ 2,000 ಮಾರಿದ್ರೆ ಇವತ್ತು 5,000 ಮಾಡ್ತಾನ, ತಿರು ಮಾಡಿ ಸಾಲ 1,500 ರೂಪಾಯಿ ಕಮ್ಮಿ ಮಾಡಿಬಿಡ್ತಾನ. 2,500, 3,000, 4,000 ಹಿಂಗ ಮಾಡ್ತಾರೆ. ಹಿಂಗ್ ಮಾಡಿಬಿಡ್ತಾನ, ಜೀವನ ಮಾಡ್ಬೋದು. ಒಂದೇ ಮಾರ್ಕೆಟ್ ಇರಲ್ಲ ನಿಮಗೆ. ಇವತ್ತು ಒಂದ್ ದಿವಸ, ನೆಕ್ಸ್ಟ್ ಒಂದ್ ದಿವಸ. ಈಗ ನೀನ್ ಹೊಸ ಬಿಟ್ಟೆ ಅಂತ ತಿಳ್ಕ, ನಿಂದು 1,500 ರೂಪಾಯಿ ನಿಂದು ಹೆಚ್ಚಿಗೆ ಮಾರಿಬಿಡೋದು, ನಾಳಿನಾಗ ಅದನ್ನ ಕಮ್ಮಿ ಮಾಡಿಬಿಡೋದು. ಡಿಮ್ಯಾಂಡ್ ಕಮ್ಮಿ ಮಾಡ್ಬಿಡ್ತಾರ ಅಲ್ಲಿಗೆ. ಅವಾಗ ಸುಮ್ನೆ ಅತ್ತಾಗ ಮಾಡಿ ಇತ್ತಾಗ ಮಾಡಿ ಎಲ್ಲಿ ಹಂಗ್ ಕೊಯ್ದಿರಿ ಹಿಂಗ್ ಕೊಯ್ದಿರಿ, ತಾಟಿಯಲ್ಲಿ ಜಾಸ್ತಿ ಈಗ ಮೈನಸ್ ಅಂದ್ರೆ ಏನೇನ್ ಹೇಳ್ತಾರೆ? ಈಗ ಹೌದಪ್ಪ ನೀನ್ ತಗೊಳಲ್ಲಪ್ಪ ಅನ್ನೋ ಕಾರಣ ಏನೇನಂತಾರೆ? ಹುಡುಕ್ತಾರಲ್ಲ ಅವ್ರ ಹಿಂಗೆ. ಅಯ್ಯೋ ಅದ್ರ ತಾಟಿಯಲ್ಲಿ ಹುಡುಕ್ತಾರ, ಆಮೇಲೆ ಇದನ್ನ ತೋರಿಸ್ತಾರ. ಏನೇನ್ ತೋರಿಸ್ತಾರ ಜಗ? ಹಂಗಲ್ಲ, ಇದು ತಾಟಿಯಲ್ಲಿ ತೋರಿಸ್ತಾರ, ಆಮೇಲೆ ಎಲ್ಲಿ ಸ್ವಲ್ಪ ಸುಮಾರಾಗಿ ಇದ್ದಿರ್ತತಿ. ಈ ಎಲಿ ಕುಡಿಸ್ತಾರ ಇದ್ದು ಈ ಇದ್ದಂಗಲ್ಪ ಇದು ಯಾಕಿದ್ ತಟಿಲಿ ಇದ್ದ ಅವ್ನ್ ಬೇಡ ಅಂದ 1,000 ರೂಪಾಯಿ ಕಮ್ಮಿ ನೋಡೋದು. ಹಿಂಗೆ ಹೇಳೋದು. ಹಿಂಗ್ ಹೇಳೋದು. ಜರಿಬೇಕಲ್ಲ ರೈತರ ಮಾಲ ಅವ್ನು ಜರ್ ತಗೋಬೇಕಪ್ಪ ಅವ್ನು. ನಿಂದ ಹೊಗಳಂಗಲ್ಲ ಅವ್ನು. ಮಾಲ್ಸ ಎಲ್ಲ ಇದ್ ನೋಡಿ ತಟಿಲಿ ಅಂತ ನಿಮಗೆ ಒಟ್ಟು ಕಮ್ಮಿ ಹೇಳ್ಬೇಕಪ್ಪ ಆತ. ಮಾರ್ಕೆಟ್ ಕಮ್ಮಿ ಮಾಡಕ್ ಆತನೇ ಮಾಡೋದು. ಇವ್ರು ಅವ್ರಿಗೆ ಏನೇನೋ ತಿರುಗಮಂತ್ರ ಮಾಡ್ತಾರ, ಅವ್ರ ದೇಶ ತಿರುಗಿದಾರ, ಇವ್ರಿಗೆ ತಿರುಗಮಂತ್ರ ಮಾಡಿ ಕಳಿಸ್ಬಿಡ್ತಾರ. ಈಗ ಹಂಗಾರೆ ರೈತರಿಗೆ ಡೈರೆಕ್ಟ್ ಆಗಿ ಬೇಡಿಕೆ ಇಲ್ಲ, ದಲಾಲ್ಗೆ ನಾವು. ಅದೇ ರೈತರಿಗೆ ಬೇಡಿಕೆ ಬರ್ಬೇಕಾರ ಉಗಾದಿ ದಾಟಿದ್ಮೇಲೆ ಅವಾಗ ಸ್ವಲ್ಪ ಕೆಲವು ಬೋರು ಪವರು ಫೇಲ್ ಆಗಿ ಅಲ್ಲಿ ಎಲ್ಲೇ ಎಡೆ ಬರ್ತಾವಲ್ಲ, ಅವಾಗ ನಮ್ಮ ಹತ್ರ ತೋಟಗಳಿಗೆ ಬರ್ತಾರ. ಡೈರೆಕ್ಟ್ ಆಗಿ ದಲ್ಲಾಳ್ರುಗಳಾಗ್ಲಿ ವ್ಯಾಪಾರಸ್ಥರಾಗ್ಲಿ. ದಳ್ಳಾಳ್ರು ಬರೋದಲ್ಲ, ವ್ಯಾಪಾರ ಮಾಡೋದು ಏನದಾರಲ್ಲ ಅವ್ನ್ ಬಂದು ನಮ್ಮ ಹತ್ರ ಖರೀದಿ ಮಾಡ್ಕೊಂಡ್ ತಗೊಂಡ್ಕೊಂಡು ಒಂದೊಂದ್ ಪೆಂಡಿ 2 ಪೆಂಡಿ ಹಿಂಗೆ ಎತ್ಕೊಂಡು ಹೋಗ್ಬಿಡ್ತಾರೆ. ಒಂದ್ 10 ಪೆಂಡ್ ಇದ್ರು ಒಯ್ಬೇಕು ಅನ್ನೋದಿದ್ರೆ ಅವ್ನ್ ತಗೊಂಡೋಗಿ ಮತ್ತೆ ಬೇರೆ ಕಡೆಗೆ ಅವ್ನ ಹಾಕಿ ಬಿಡ್ತಾನ. ಅವಾಗ ಎಷ್ಟು ಕೊಡ್ತೀರಾ ಕೊಟ್ರೆ? ಮಾರ್ಕೆಟ್ ಅಲ್ರಿ, ಇಲ್ಲಿ 2 ವರ್ಷದಲ್ಲಿ 15,000 ರೂಪಾಯಿ ಅಂಡಿಗೆ ನಾವು ಇಲ್ಲಿ ತೋಟದಾಗ ಕೊಟ್ಟಿದ್ವಿ. 1,00,000 ಹತ್ರ ಹೋಯ್ತು ಅಲ್ಲಿಗೆ ಒಂದ್ ತಿಂಗಳಿಗೆನೆ. ಒಂದ್ ತಿಂಗಳಿಗೆ ಹಂಗ ಬೇಡಿಕೆ ಹಂಗ ಆತಪ್ಪ ಅಂದ್ರೆ ಇವ್ರು ನಮ್ಮನೆ ಖುಷಿ ಬರ್ತದ ನಮಗೆ, ರೈತರಿಗೆ ಕೊಡಕ್ಕೂ ಖುಷಿ ಬರ್ತತಿ. ಆಮೇಲೆ ಈಗ ಈ ಸಾಧಾರಣವಾಗಿ ಈ ವಿಳೆದೆಲೆ ಹಾಕಿರಲ್ಲ, ಈ ವಿಳೆದೆಲೆ ಬರ್ತಕ್ಕಂಥ ರೋಗಗಳು ಯಾವು? ನಾನಾ ನಮ್ಮನಿ ಈಗ ಬೂದ್ ರೋಗ ಅಂತ ಬರ್ತತಿ. ಈಗ ಈ ಮುಂದ್ಕೊಳದವಲ್ಲ, ಇದ್ರ ಸೀಡ್ ಹತ್ತಿರ್ತತಿ, ಅದ್ರ ಖರೇಜಿಗೆ ಅಂತಂದ್ರೆ ಆ ಸೀಡಿ ಹುಳ ಇರ್ತತಲ್ಲ, ಅದು ಕನ್ನಡ ಬಿಡ್ತದೆ ಎಲ್ಲಿ. ಈಗ ಹುಳ ಇದು ಗಲೀಜ್ ಮಾಡಿರೋದು ಇದೆಲ್ಲ ಹಂಗಾರ ಈಗ ಇಲ್ಲ ಇದು ಉಳಿದಲ್ಲದು, ಇದು ಇಬ್ಬನಿಗೆ ಹಾಕತಿ, ಇಬ್ಬನಿಗೂ ಹಾಕತಿ, ಇದ್ರಾಗ ಹುಳ ಬೀಳ್ತತಿ. ಅದು ಅದ್ರಾಗ ಅಲ್ಲೇ ಕುಂತು ಮ್ಯಾಗಳಿಂದ ಹೇಳ್ತಲ್ಲ, ಎಲ್ಲಿ ಇದು ಕರೋಗ ಆಗ್ಬಿಡ್ತತಿ. ಅದನ್ನ ಏನ್ ಮಾಡಿದ್ರು ತೊಳೆದ್ರು ಹೋಗೋದಲ್ಲ. ಅದು ಹೋದಂಗ ಅಂದ್ರೆ ಅದೇ ನಾವು ಸದ್ಯ ನೀರ್ ಮಾಡ್ಕೊಂಡು ತಗೊಂಡ್ ಹೋದ್ವಿ ಅಂದ್ರೆ ಕೊಯ್ದು ಗೋಲಿಗೂ ಆಗೋದಲ್ಲ, ಉದಿಸಿ ಕೊಯ್ಬೇಕು ಅದನ್ನ. ಇದ್ರ ಮ್ಯಾಲ ಬೀಳುತ್ತಂದ್ರೆ ಅದನ್ನ ಕೆಡವಿ ಚಲೋ ಎಲ್ಲಿ ತಗೊಂಡು. ಅದು ಬಿಟ್ರೆ ಬೇರೆ ರೋಗ ಅದು. ಈಗ ಯಾವ್ದೋ ಇಬ್ನಿ ಅಂದ್ರಲ್ಲ, ಇಬ್ನಿ ಬಂದ್ರೆ ಏನ್ ಜಾಸ್ತಿ ಆಕತಿ? ನೋಡಿ ಇದು ಹಿಂಗ್ ಚಿಕ್ಕ ಹಾಕೋದು. ಇಲ್ಲಿ ನೋಡ್ರಿ ಈ ತರ ಇಬ್ನಿ ಜಾಸ್ತಿ ಬಿದ್ರೆ ಈ ಎಲ್ಲನೂ ಹಾಕ್ಬೋದಂದ್ರೆ ಅದಕ್ಕೇನ್ ತೊಂದ್ರೆ ಇಲ್ಲ. ಇದು ಬಳ್ಳಿಗೆ ಮೈ ಮೇಲೆ ಹಂಗಿದ್ದಂಗ ಅದಲ್ದಂಗದ್ರಿ ಇಲ್ಲಿ ಬಿಸಿಲು ಬಡಿತಪ್ಪ ಅಂದ್ರೆ ಅದಕ್ಕೊಂದ್ ನಮೂನಿ ಒಂದ್ ರೋಗ ಬರ್ತತಿ ಗಣ್ಣಿಂದ ಗಣ್ಣಿಗೆ. ಈ ಗಣ್ಣಿಂದ ಗಣ್ಣಿಗೆ ಕಾಡಿಗೆ ಅನ್ನಂಗ ಆಗ್ಬಿಡ್ತತಿ, ಕರ್ಗಾಕತಿ, ಅದು ಅಲ್ಲಿಗೆ ಉಳಿದ್ಬಿಡು. ಅಲ್ಲಿಗೆ ಮುಗಿತು ಅಂತ ಅದ್ರದ್ದು ಆತರ ಆಕತಿ ಅಂತ ನೀವ್ ಹೇಳೋದು. ಈಗ ಇವ್ರೇನೋ ಮಾಡಕತ್ತಾರಲ್ಲ, ಏನ್ ಇವ್ರು ಮಾಡ್ತಿರೋದ? ಏನ್ ಮಾಡಕತ್ತರ ಈಗ ಇದನ್ನ ಬಳ್ಳಿ ನೆಲ ಕಳಿಸ್ತದ. ಅದನ್ನ ವರ್ಷಕ್ಕೊಂದ್ಸಲ ಮಾಡ್ದಂತ್ರಿ. ಈಗ ಮುದುಕಿ ಇದ್ದಂಗ ಇದ್ರೆ ಇವ್ರು ಯಾರೋ ಮನ್ಸು ಮಾಡೋದಲ್ಲ, ಬಳ್ಳಿನ ಚಾಲ್ತಿ ಆಗೋದಲ್ಲ. ಈ ತಳ ಕೇಳಿಸಿ ಹುಡುಗಿ ಮಾಡಿದಂಗ ಮಾಡೋದು. ಅಜ್ಜಿ ಹೇಳ ನೋಡಿದ್ವಿ, ಮ್ಯಾಗ ಹೋದಾಗ ಮುದುಕಿ ಅದು ಕೆಳಗಿಳಿಸ್ದಾಗ ಹುಡುಗಿ ಹಾಕತ್ ಮತ್ತ ಅದೀಗ
ಅರಿ ಬಿಡ್ರಿ ಹಾ ಹುಡುಗಿ ಮಾಡ್ತಾವ ಈಗ ಮುದುಕಿ ತಗೊಂಡು ಮುದ್ಕಿ ಈಗ ಇದನ್ನ ಇಳಿದಾರಲ್ಲ ಈ ಬಡ್ಡೆಗಳಿಂದ ಮತ್ ಮಲ್ಟ್ ಕಿತ್ಕೊಂಡ್ ಹೇಳ್ತತಿ ಮುಂದಿನ ಸರಿ ಸುಮಾರು ಆತಂದ್ರೆ ಕೊಯ್ದು ಹೋಗುದು ಬರೀ ಅದನ್ನ ಅಷ್ಟೇ ನೆಲ ಕಳಿಸ್ ತಡ್ರಿ ಅಜ್ಜಾರಿ ಒಂದ್ ನಿಮಿಷ ತಡ್ರಿ ಅಣ್ಣ ಒಂದ್ ಸ್ವಲ್ಪ ಮಾತಾಡ್ಸಿ ಇಲ್ಲೇ ನೀವೆಲ್ಲ ಹೋಗ್ಬಿಡ್ರಿ